ವಾಸು, ಮತ್ತೆ ನೆನಪಿನ ಸಮಾಧಿಗೆ ಹೋಗಿ ನೋವಿನ ನರ್ಕದಲ್ಲಿ ಮುಗಿದ್ಬೇಡ. ಸುನೀತಾ, ಈ ಫೋಟೋ ನೋಡು. ಇದರಲ್ಲಿರೋ ವ್ಯಕ್ತಿ ನಮಗೆ ಸಂಬಂಧ ಪಡೆದೇ ಇದ್ದಾಗ ಇದು ಬರೀ ಕಾಗದದ ಹಾಳೆ ಮಾತ್ರ. ಪರಿಚಯದವರಾದರೆ ಈ ವಸ್ತು ನಮ್ಮದು ಅನ್ನೋ ಆತ್ಮೀಯತೆ. ತೀರಾ ಹತ್ರದವರಾದರೆ ದಿನನಿತ್ಯನೂ ನೆನಪಿಸ್ಕೊಳ್ಳುವಂಥ ದಿನನಿತ್ಯದ ಸಂಗಾತಿ. ಅದರಲ್ಲೂ ಪ್ರೀತಿಸಿರೋ ವ್ಯಕ್ತಿಗಳಾದರೆ ಈ ಕಾಗದದ ಹಾಳೆನೂ ಜೀವಂತ ಪುತ್ಥಳಿ. ಎಂಥ ವ್ಯತ್ಯಾಸ ಅಲ್ವಾ? ಅದೇ ರೀತಿ ಮೋಸಗಾರರಿಗೆ ದಿನನಿತ್ಯ ಕಾಡುವ ದುಸ್ವಪ್ನ, ಕನಸಲ್ಲೂ ಬಂದು ಕಾಡುವ ಪಿಶಾಚಿ. ಪ್ರೀತಿ ಮಾಡೋದು ತುಂಬ ಸುಲಭ ಅಂತೆ. ಅದಕ್ಕೆ ಯಾವುದೇ ಯೋಗ್ಯತೆ ಅರ್ಹತೆ ಬೇಕಾಗಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಹಾಗಾಗಿ ನನ್ನ ದೃಷ್ಟಿಲಿ ಪ್ರೀತಿ ಅನ್ನೋದು ಮೂರ್ಖರು, ಮೋಸಗಾರರು ಪರಸ್ಪರ ನಂಬಿಸುವ ಮನಸ್ಸಿನ ವ್ಯಾಪಾರದಂತೆ ಕಾಣುತ್ತೆ. ಚೇಚೆ, ಹಾಗನ್ಬೇಡ ಸುನೀತಾ. ಪ್ರೀತಿ ಮಾಡೋ ವ್ಯಕ್ತಿಗಳು ತಪ್ಪು ಮಾಡ್ಬೋದು, ಪ್ರೀತಿ ತಪ್ಪಲ್ಲ. ಅದು ವಸ್ತು ಅಲ್ಲ, ವ್ಯಕ್ತಿ ಅಲ್ಲ, ಅದೊಂದು ಅನುಭವ, ಅದ್ಭುತವಾದ ಅನುಭವ, ದೈವಿಕ ಅನುಭವ. ಹೆಲೋ ವಾಸು, ಪ್ರೀತಿ ಅಂದ ತಕ್ಷಣ ಯಾವುದೋ ಲೋಕಕ್ಕೆ ಹೋಗ್ಬಿಡ್ಬೇಡ. ಇಲ್ಲ ಸುನೀತಾ, ಅದು ಬೇರೆದೇ ಆದ ಲೋಕ. ಎತ್ತರ, ತುಂಬ ಎತ್ತರ. ತುಂಬ ಎತ್ತರಕ್ಕೆ ಏರಿದಷ್ಟು ಬೀಳೋ ಅಪಾಯ ಹೆಚ್ಚುತ್ತಾ ಹೋಗುತ್ತೆ. ನಿಜ, ಬೀಳುವ ಅಪಾಯ ಇದ್ರೂ ಹೇಳೋ ತವಕ ಇರೋದು ಪ್ರೀತಿಲಿ ಮಾತ್ರ. ಅದೊಂದು ಅದ್ಭುತವಾದ ಅನುಭವ. ಅನುಭವನ ನಾನು ಪಡ್ಕೊಂಡಿದ್ದೆ. ಈಗ ಅದು ನನ್ನ ಕೈಯಿಂದ ಜಾರಿ ಎಲ್ಲೋ ಕಳೆದು ಹೋಗಿರ್ಬೋದು. ಆದರೆ ಅದು ಪರಮ ಸತ್ಯವಾಗಿ ಉಳಿದಿದೆ ನನ್ನ ಮನಸ್ಸಿನಲ್ಲಿ. ವಾಸು, ಪ್ರೀತಿ ವಿರಹ ಎರಡು ಅನುಭವನೇ ಇರ್ಬೋದು. ಅದು ನಿಂತಿರೋದು ನಂಬಿಕೆಯ ತಳಹದಿಯ ಮೇಲೆ. ಯಾವಾಗ ಅದು ಅಪನಂಬಿಕೆಯ ದಾರಿ ಹಿಡಿಯುತ್ತೋ ಆವಾಗ ಅದು ಪ್ರೀತಿಯಾಗಿ ಉಳಿಯಲ್ಲ, ದ್ವೇಷ ಆಗುತ್ತೆ. ಅದು ಪ್ರೀತಿಸಿದವರ ಅಪನಂಬಿಕೆ. ನನಗೆ ಯಾವತ್ತೂ ಹಾಗನ್ಸಿಲ್ಲ. ಹಾಗಾಗಿ ಪ್ರೀತಿನ ನಾನು ದ್ವೇಷ ಮಾಡಲ್ಲ. ಅದೊಂದು ಸುಂದರವಾದ ಲೋಕ, ವಿಚಿತ್ರವಾದ ಲೋಕ, ಒಳ್ಳೆ ಆರ್ಟ್ ಗ್ಯಾಲರಿ, ಸುಂದರ ಕಲಾಕೃತಿ. ನನ್ನ ಜೀವನದಲ್ಲೂ ಅಂಥದ್ದೊಂದು ಸುಂದರವಾದ ರಂಗುರಂಗಿನ ಆರ್ಟ್ ಗ್ಯಾಲರಿ ಇತ್ತು ಅನ್ನೋ ರೋಮಾಂಚನವನ್ನು ಸುಳ್ಳು ಅಂತ ನನ್ನ ಮನಸ್ಸನ್ನು ನಾನು ಹೇಗೆ ನಂಬಿಸ್ಲಿ? ಆ ಆರ್ಟ್ ಗ್ಯಾಲರಿಲಿರೋ ಪ್ರೀತಿಯ ಅದ್ಭುತ ಕಲಾಕೃತಿಗೆ ಇರೋ ಫ್ರೇಮ್ ತುಂಬ ಸೂಕ್ಷ್ಮ, ಗಾಜಿಂದು, ಟಚ್ ಮಾಡಿದ್ರೆ ಒಡೆದು ಹೋಗುತ್ತೆ. ಆಮೇಲೆ ಅದರಲ್ಲಿರೋ ಆರ್ಟ್ಗೆ ಸೆಕ್ಯೂರಿಟಿ ಇರಲ್ಲ, ಹಾಳಾಗುತ್ತೆ, ಕಳ್ತನ ಆಗುತ್ತೆ. ನನ್ನ ಪ್ರೀತಿನೂ ಹಾಗೆ ಇತ್ತು.
ಬ್ಯೂಟಿಫುಲ್ ಆರ್ಟ್ ಪೀಸ್. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಬ್ಯೂಟಿ ಈಸ್ ಓನ್ಲಿ ಟು ಸಿ, ನಾಟ್ ಟು ಟಚ್ ಆರ್ ಸ್ಪಾಯ್ಲ್ ಇಟ್ ಅಂತ. ನನ್ನ ಪ್ರೀತಿಯ ಕಲಾಕೃತಿಗೆ ಬಾಡಿಗೆ ತಾಯಿ ಅನ್ನೋ ಬಿರುಗಾಳಲ್ಲಿ ತೂರಿ ಬಂದ ಮಗು ಅನ್ನೋ ಕಲ್ಲು ಹೊಡೆದೇ ಬಿಡ್ತು. ಎಲ್ಲವೂ ಛಿದ್ರ ಛಿದ್ರ. ಈ ವಾಸು ಅನ್ನೋ ಆರ್ಟ್ ಗ್ಯಾಲರಿಲಿ ಆರ್ಟೇ ಇಲ್ಲ. ಅದು ಕಳುವಾಯ್ತೋ ಅಥವಾ ನಾಶ ಆಯ್ತೋ ಗೊತ್ತಿಲ್ಲ. ಹಾಂ, ನಾಶ ಆಯ್ತು. ದೇವಕಿ ಅನ್ನೋ ಕಲಾಕೃತಿ ತ್ವರಿತವಾಗಿ ಕರಗೋಯ್ತು. ದೇವಕಿ ಅವಳ ಬದುಕಿಗೂ ದುರಂತದ ಗಿಫ್ಟ್ ಅನ್ಕೊಟ್ಲು. ನನ್ನ ಬದುಕಿಗೂ ಗಿಫ್ಟ್ ಕೊಟ್ಲು. ಅದನ್ನು ನೆನೆಸ್ಕೊಂಡ್ರೆ ಹೃದಯ ಕಿತ್ತು ಬರುತ್ತೆ. ಇಂಥ ಕೇಸ್ಗಳಲ್ಲಿ ಯಾರೂ ತಿಳಿದೇ ಇರೋ ಪಾಯಿಂಟ್ಗಳನ್ನ ಹುಡುಕಿ ತೆಗೆಯೋದ್ರಲ್ಲಿ ಅವ್ರು ಎಕ್ಸ್ಪರ್ಟ್. ಇನ್ನೇನು ಪನಿಷ್ಮೆಂಟ್ ಆಗೇ ಹೋಯ್ತು ಅನ್ನೋಂಥ ಎಷ್ಟೋ ಕೇಸ್ಗಳನ್ನು ಲಾಯರ್ ದತ್ತ ಅವ್ರು ಗೆದ್ದಿದ್ದಾರೆ. ಹಾಗಾದರೆ ದೇವಕಿಗೆ ಜಾಮೀನು ಸಿಗ್ಬೋದಾ? ಹಾಗೆ ಹೇಳೋಕ್ಕಾಗಲ್ಲ ರಘು, 50-50 ಚಾನ್ಸ್. ಆ ಕವಿತಾ ತುಂಬ ಇಂಟೆಲಿಜೆಂಟಾಗಿ ವಾದ ಮಾಡಿದ್ರು. ನಾವು ಒತ್ತಾಯ ಮಾಡಿ ದೇವಕಿನ ಮನೆಗೆ ಕರೆದಿದ್ದು, ಅವಳ ಹತ್ರನೇ ಮಗುನ ಕೊಟ್ಟಿದ್ದು, ಹೆರಿಗೆಯಾಗಿದ್ದು 3 ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿಸಿದ್ದನ್ನೇ ಮುಖ್ಯ ಪಾಯಿಂಟ್ ಅನ್ನೋ ಹಾಗೆ ಎತ್ತಿ ಹಿಡಿದು ವಾದ ಮಾಡಿದ್ರು. ನಾವು 3 ಜನ ಇರಬೇಕಾದ್ರೆ ಒತ್ತಾಯ ಮಾಡಿ ದೇವಕಿ ಕೈಲಿ ಮಗುವನ್ನು ಕೊಡೋ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ರು. ದೇವಕಿ ಅಲ್ಲದೆ ಇನ್ನಿಬ್ರು ಹೆಂಗಸರಿದ್ರು, ಮಗುವಿನ ತಾಯಿ ಅಕ್ಕ. ಅವ್ರು ಯಾಕೆ ಮಗುನ ಎತ್ಕೊಳ್ಳಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ನಾವು ಅಂದ್ಕೊಂಡ ಹಾಗೆ ಅವಳನ್ನ ನಮ್ಮನೆಗೆ ಕರೀಲೇಬಾರ್ದಿತ್ತು ಗಿರ್ಜಕ್ಕ. ನಾವು ತಪ್ಪು ಮಾಡಿಬಿಟ್ವಿ. ಈಗ ದೇವಕಿಗೆ ಜಾಮೀನು ಸಿಗ್ಬೋದು ಅನ್ನೋ ವಿಷಯ ಯಶು ಗೊತ್ತಾದರೆ ಅವಳು ತುಂಬ ಅಪ್ಸೆಟ್ ಆಗ್ತಾಳೆ. ಅದು ನಮ್ಮ ಕೈಯಲ್ಲಿ ಇಲ್ಲ ರಘು. ನೀನು ಯಶೋಗೆ ಫೋನ್ ಕೊಡು, ನಾ ಹೇಳ್ತೀನಿ. ಯಶು, ಗಿರಿಜಕ್ಕ,
ಹಲೋ. ಯಶು, ದೇವ್ಕಿ ವಿಚಾರದಲ್ಲಿ ನೀನು ತಲೆ ಕೆಡಿಸ್ಕೋಬಾರ್ದು. ನಾನು ಅವಳ ಬಗ್ಗೆ ಯೋಚಿಸ್ತಿರ್ಲಿಲ್ಲ ಗಿರ್ಜಕ್ಕ. ಅವಳಿಗೆ ಯಾವ ಥರ ಶಿಕ್ಷೆ ಆಗ್ಬೋದು ಅನ್ನೋದನ್ನು ಯೋಚಿಸ್ತಿದ್ದೆ. ಅವಳಿಗೆ ತೀರಾ ಕೆಟ್ಟ ಶಿಕ್ಷೆ ಆಗಬೇಕು. ಹಾಗೆಲ್ಲ ಅಂದ್ಕೋಬಾರ್ದು ಯಶು. ಅಕಸ್ಮಾತ್ ದೇವ್ಕಿಗೆ ಈಗ ಜಾಮೀನು ಸಿಕ್ತು ಅಂತಾನೆ ಇಟ್ಕೋ. ಆ ಕಾರಣಕ್ಕೆ ನೀನು ಡಿಪ್ರೆಸ್ಡ್ ಆಗಬೇಡ. ಯಾಕೆ ಗೊತ್ತಾ, ಜಾಮೀನು ಸಿಕ್ಕಿದ ತಕ್ಷಣ ಬಿಡುಗಡೆ ಅಂತ ಅರ್ಥ ಅಲ್ಲ. ಹಾಗಾದರೆ ಅವಳಿಗೆ ಜಾಮೀನು ಸಿಗೋದು ಗ್ಯಾರಂಟಿನಾ? ಈಗ ಜಾಮೀನು ಸಿಗತ್ತೆ, ಮುಂದೆ ಬಿಡುಗಡೆ ಆಗತ್ತೆ. ಬರೀ ಸೋಲೋದೇ ಆಯ್ತಲ್ಲ ನಮ್ಮ ಹಣೆ ಬರದಲ್ಲಿ ಗಿರ್ಜಕ್ಕ. ಯಶು, ಹೀಗೆಲ್ಲ ಯೋಚನೆ ಮಾಡಿದ್ರೆ ಹಾಳಾಗೋದು ನಿನ್ನ ತಲೆನೇ. ನಾವೇನೇ ಸಾಧಿಸ್ಬೇಕಾದ್ರೂ ಬದುಕಿರ್ಲೇಬೇಕಲ್ವಾ? ಏನೇ ಬಂದರೂ ಅದನ್ನು ಎದುರಿಸೋ ಗಟ್ಟಿತನೂ ಇರಬೇಕು. ಅಕಸ್ಮಾತ್ ಈಗ ಅವಳಿಗೇನಾದರೂ ಜಾಮೀನು ಸಿಕ್ಕಿದ್ರೆ ನೀನು ಖಂಡಿತ ತಲೆ ಕೆಡಿಸ್ಕೋಬೇಡ. ನೋಡು, ಇನ್ನೂ ಜಾಮೀನು ಸಿಕ್ಕಿಲ್ಲ. ಸಂಜೆ 4:15 ಏನಾಗುತ್ತೋ ನೋಡೋಣ. ನಾಲ್ಕೂವರೆಗೆ ಗೊತ್ತಾಗತ್ತಾ? ಸರಿ ವಿನಂತಿ, ದೇವ್ಕಿ ಜಾಮೀನಿನ ವಿಚಾರ ಇವತ್ತು 4:15 ನಿರ್ಧಾರ ಆಗುತ್ತಂತೆ. ಏನು ನಿರ್ಧಾರ ಆಗುತ್ತೋ ಏನೋ. ದೇವ್ಕಿಗೆ ಬೇಲ್ ಸಿಕ್ಕಿದ್ರೆ ನಾವು ಗೆದ್ದ ಹಾಗೆ, ಸಿಗದೇ ಇದ್ರೆ ಅದು ಯಶೋದಾಗೆ ಇನ್ನಷ್ಟು ದುರಹಂಕಾರ ತರಿಸುತ್ತೆ. ದತ್ತ ಈ ಕೇಸ್ ತಗೊಂಡು ಕೂಡಲೇ ಈ ಕೇಸ್ ಹಿಂದೆ ನಾನಿದ್ದೀನಿ ಅನ್ನೋದು ರಘುಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆ ರೀತಿ ಗೊತ್ತಾಗೋದ್ರಿಂದ ಯಶೋದ ನನ್ನ ಸೋಲಿನ ಬಗ್ಗೆ ಪಟ್ಟಿ ಹಿಡಿದಿರ್ತಾಳೆ. ಬೇಕಾದ್ರೆ ಹರಕೆನೂ ಹೊತ್ಕೊಂಡಿರ್ತಾಳೆ. ಆದರೆ ದುಷ್ಟ ಮನಸ್ಸುಗಳ ಹರಕೆ ಈಡೇರೋದಿಲ್ಲ. ಯಾಕೆಂದರೆ ಮಗು ಸಾವನ್ನ ಕೊಲೆ ಅಂತ ಸಾಧಿಸಕ್ಕೆ ಹೊರಟಿದ್ದಾರೆ. ಹೇಗೂ 4:15 ಗೊತ್ತಾಗುತ್ತಲ್ವಾ? ನಾವು 4:15ವರೆಗೂ ಕಾಯೋ ಅಗತ್ಯ ಇಲ್ಲ ಮಿಸ್ಟರ್ ದತ್ತ. ನಾವು ಕೇಸಲ್ಲಿ ಗೆದ್ದಿದ್ದೀವಿ. ಹಾಗೆಲ್ಲ ಹೇಳಬೇಡಿ ಮಿಸ್ಟರ್ ಸುಧಾಕರ್. ಜಡ್ಜ್ ಯಾವ ಥರ ತೀರ್ಮಾನ ತಗೋತಾರೋ ಹೇಳೋಕ್ಕಾಗಲ್ಲ. ಕವಿತಾ ತುಂಬ ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು. ಬೇಕು ಅಂತಲೇ ಅವಳ ಕೈಲಿ ಆರ್ಗ್ಯೂ ಮಾಡಿಸಿದೆ. ಕೆಲವು ಸಲ ಹೆಣ್ಮಕ್ಳ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಮ್ಮ ಭುಜ ನಾವೇ ತಟ್ಕೋಬಾರ್ದು ಮಿಸ್ಟರ್ ಸುಧಾಕರ್. ನ್ಯಾಯಾಧೀಶರು ಕೊನೆ ಪದ ಹೇಳ್ತಾರಲ್ಲ, ಅದಷ್ಟೇ ಸತ್ಯ, ಅದೇ ಕಾನೂನು. ಅವರ ವಿವೇಚನೆ ಇಲ್ಲದೆ ಏನೂ ಹೇಳಲ್ಲ. ಅವರ ವಿವೇಚನೆಯಲ್ಲಿ ಕಾನೂನು ಬದ್ಧತೆ, ಸಾಮಾಜಿಕ ಚಿಂತನೆ ಮತ್ತು ನೈತಿಕತೆ ಇರುತ್ತೆ. ಏನೇ ಆದರೂ ಈ ಕೇಸ್ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ನಿಮ್ಮ ನಂಬಿಕೆ ನಿಜವಾಗ್ಲಿ. ದೇವ್ಗಿಗಂತೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಗುಡ್ ಲಕ್. 4:15. ಹಲೋ ರೀ, ಏನಾಯ್ತು? ಇನ್ನೂ ಮುಗಿದಿಲ್ಲ ಪದ್ಮ. ದೇವಕ್ಕೆ ತುಂಬ ಕುಗ್ಗು ಹೋಗಿದ್ದಾಳೆ ಕಣೆ. ಅವಳ ಮುಖ ನೋಡೋಕ್ಕೆ ಸಂಕಟ ಆಗುತ್ತೆ ನನಗೆ. ನೀನಾದರೂ ಒಂದೆರಡು ಮಾತು ಹೇಳಿ ಧೈರ್ಯ ತುಂಬ್ತೀಯ ಅವಳಿಗೆ. ನನಗಂತೂ ಅವಳ ಜೊತೆ ಮಾತಾಡೋಕ್ಕೆ ಒಂಥರ ಭಯ ಆಗ್ತಾ ಇದೆ ಕಣೆ. ದೇವಕಿ, ಅವಳು ಎಷ್ಟು ಕುಸಿದಿದ್ದಾಳೆ ಅಂದ್ರೆ. ರೀ, ಒಂದು ನಿಮಿಷ ಹಾಗೆ ಫೋನಲ್ಲಿರಿ. ನೀವು ಸ್ಮೃತಿ, ದೇವಕ್ಕೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಾಳೆ. ಅವಳು ಮಾಡಿದ ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ವಿಮರ್ಶೆ ಮಾಡಿ ತೀರ್ಪು ಕೊಡೋ ಸಮಯನೂ ಇದಲ್ಲ.
ಅವಳಿಗೆ 4 ಸಮಾಧಾನದ ಮಾತಾಡಿ ಧೈರ್ಯ ಕೊಡೋದು ಮನೆಯವರಾದ ನಮ್ಮೆಲ್ಲರ ಕರ್ತವ್ಯ. ಮಾತಾಡ್ತಿದ್ದ ನಿಮ್ಮ ಅಣ್ಣನ ಜೊತೆ ಇದ್ದಾಳೆ ದೇವಕಿ, ಅವಳಿಗೆ ಫೋನ್ ಕೊಡ್ತೀನಿ. 4 ಸಮಾಧಾನದ ಮಾತು ಪ್ಲೀಸ್. ರೀ, ಒಂದು ಸ್ವಲ್ಪ ಫೋನ್ನ ದೇವಕಿಗೆ ಕೊಡ್ತೀರಾ? ಹಲೋ ಅನ್ನೋದು ಹಲೋ ದೇವಕಿ, ಅಕ್ಕ ಏನೂ ಆಗಲ್ಲ ಅಕ್ಕ, ಹೆದರ್ಕೋಬೇಡ. ನಾನು ಆಮೇಲೆ ಮಾಡ್ತೇನೆ. ವಾರಕ್ಕೊಂದು ದಿನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ಸಹಿ ಹಾಕತಕ್ಕದ್ದು. 50,000 ಬಾಂಡ್ ಸೆಕ್ಯೂರಿಟಿ ನೀಡಬೇಕು ಅನ್ನುವ ಷರತ್ತಿನ ಮೇಲೆ ಜಾಮೀನು ನೀಡಲಾಗಿದೆ. ದೇವಕಿ